ಶುಭೋದಯ. ಶಿವಶಕ್ತಿ ಜ್ಞಾನ ಮತ್ತು ಶಕ್ತಿಯ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಈಶಾನ್ಯ ಕಾಳಿ ಉಪಾಸಕರಾಗಿರುವಂಥ ಶ್ರೀಯುತ ಪ್ರವೀಣ್ ದೀಕ್ಷಿತ್ ಗುರುಜಿಯವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಯಾ ದೇವಿ ಸರ್ವಭೂತೇಷು ಶಿವಶಕ್ತಿ ರೂಪೇಣ ಸಂಸ್ಥಿತಾಂ ನಮಸ್ತಸ್ಯೈ 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 ನಮೋ ನಮಃ. ಗುರುಗಳೇ, ಎಲ್ಲೋ ಒಂದು ಕಡೆ ಈ ಒಂದು ಮನೆ ಕನ್ಸ್ಟ್ರಕ್ಷನ್ ಆಗಿರಬಹುದು ಅಥವಾ ಬಿಲ್ಡಿಂಗನ್ನು ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಅಂತ ಶುರು ಮಾಡ್ತೀವಿ. ಇನಿಷಿಯಲಿ ಚೆನ್ನಾಗೇ ಸ್ಟಾರ್ಟ್ ಆಗುತ್ತೆ, ಕನ್ಸ್ಟ್ರಕ್ಷನ್ ಆಗ್ತಾ ಇರುತ್ತೆ. ಒಂದ್ಸಲಿ ಏನಾದರೂ ಸ್ಟಾಪ್ ಆಯಿತು ಅಂತಂದರೆ ಮತ್ತೆ ಅದು ಕಂಟಿನ್ಯೂ ಆಗೋದೇ ಇಲ್ಲ, ಅರ್ಧಕ್ಕೆ ನಿಂತು ಹೋಗ್ಬಿಡುತ್ತೆ ಅಂತ ಹೇಳ್ಬೋದು. ಸೊ ಎಲ್ಲವೂ ಕೂಡ ನೋಡೇ ತೊಗೊಂಡಿರ್ತಾರೆ, ಒಳ್ಳೆ ದಿನನೇ ಸ್ಟಾರ್ಟ್ ಮಾಡಿರ್ತಾರೆ, ಆದರೂ ಕೂಡ ಈ ಒಂದು ಸಮಸ್ಯೆಗೆ ಸಾಕಷ್ಟು ಜನ ಒಳಗಾಗಿರ್ತಾರೆ, ಅರ್ಧದಲ್ಲೇ ಕನ್ಸ್ಟ್ರಕ್ಷನ್ ನಿಲ್ಲಿಸ್ಬಿಟ್ಟಿರ್ತಾರೆ ಅಂತ ಹೇಳ್ಬೋದು. ಸೊ ಈ ಥರ ನಿಂತು ಹೋಗಿರೋಂಥ ಒಂದು ಜಾಗ ಕನ್ಸ್ಟ್ರಕ್ಷನ್ನ ಮತ್ತೆ ಅದು ಸ್ಟಾರ್ಟ್ ಆಗಬೇಕು, ಪರಿಪೂರ್ಣ ಆಗಬೇಕು ಅಂತಂದರೆ ಏನಾದರೂ ಒಂದು ಪರಿಹಾರವನ್ನು ತಿಳಿಸ್ಕೊಡ್ಬೋದಾ? ಖಂಡಿತವಾಗಿಯೂ. ಏನಂದರೆ ಎಷ್ಟೋ ಜನ ಮನೆಗಳನ್ನು ಕಟ್ತಾರೆ, ಅದರಲ್ಲೂ ಈ ಸೇಲ್ ಬಿಲ್ಡಿಂಗ್ಗಳು ಮಾಡ್ತಾರೆ. ಸೇಲ್ ಬಿಲ್ಡಿಂಗ್ಗಳು ಮಾಡಿದಾಗ ಮನೆಯನ್ನು ಕಟ್ಟಿದಾಗ ಅರ್ಧಂಬರ್ಧ ಆಗಿ ನಿಂತೋಗುತ್ತೆ. ಏನಾಗುತ್ತೆ, ಎಲ್ಲವೂ ಪೂರ್ಣವಾಗಿ ಮಾಡ್ಕೊಂಬಂದಿರ್ತಾರೆ ಅವರು. ಇದೊಂದೇ ಮನೆ ಕಟ್ಟಿರಲ್ಲ, ಈ ಥರ ಸಾವಿರಾರು ಮನೆಗಳನ್ನ ಕಟ್ಟಿರ್ತಾರೆ. ಆದರೆ ಆ ಜಾಗದಲ್ಲಿ ಮಾತ್ರ ಅವರು ಏನು ಮಾಡಿದ್ರೂ ಆ ಮನೆಯನ್ನು ಕಟ್ಟೋಕ್ಕೆ ಆಗಲ್ಲ. ಯಾಕೆ ಅಂದಾಗ ನಾವು ಶಾಸ್ತ್ರದಲ್ಲಿ ಹೇಳ್ತೀವಿ, ಇಡೀ ಭೂಮಂಡಲವೇ ಸ್ಮಶಾನ ಅಂತ ಹೇಳ್ತೀವಿ. ಆ ಜಾಗದಲ್ಲಿ ಏನಿತ್ತು ಅಂತ ನಿಮಗೂ ಗೊತ್ತಿರಲ್ಲ, ನನಗೂ ಗೊತ್ತಿರಲ್ಲ. ಯಾರ ಹತ್ರನೋ ನೀವು ತೊಗೊತೀರ, ಮಾರಾಟ ಮಾಡ್ತಾರೆ ಅವರು, ನೀವು ತೊಗೊಂಡು ನೀವು ಒಂದು ಪಾಯವನ್ನು ಅಗೀತೀರ. ಎಷ್ಟೋ ಜನ ಒಬ್ಬರು ಮಾತ್ರ ಪಾಯ ಅಗ್ದಿದ ಮಣ್ಣನ್ನು ಮತ್ತೆ ಆ ಪಾಯಕ್ಕೆ ಹಾಕ್ಸಲ್ಲ. ಆ ಪಾಯ ಅಗ್ದಿದ ಮಣ್ಣನ್ನು ತೆಗ್ಸಾಕ್ಸ್ಬಿಡ್ತಾರೆ, ಬೇರೆ ಮಣ್ಣನ್ನು ತಂದು ಅಲ್ಲಿಗೆ ತುಂಬಿಸ್ತಾರೆ. ಆದರೆ ಕೆಲವರು ದುಡ್ಡು ಉಳಿಸೋಕ್ಕೋಸ್ಕರ ಆ ಪಾಯದ ಮಣ್ಣನ್ನು ಅಲ್ಲೇ ಮುಚ್ಚಿಸಿ ತದನಂತರ ಕಟ್ಟಡವನ್ನು ನಿರ್ಮಾಣ ಮಾಡ್ತಾರೆ. ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಕಟ್ಟಡವನ್ನು ನಿರ್ಮಾಣ ಮಾಡಾದ ಮೇಲೆ ಪಾಯ ಹಾಕ್ದಾಗಲೂ ಏನೂ ತೊಂದರೆ ಇರಲ್ಲ. ಕಟ್ಟಡವನ್ನು ನೀವು ನಿರ್ಮಾಣ ಮಾಡಿ ಯಾವಾಗ ಮೊದಲನೇ ಮೋಲ್ಡಿಂಗ್ ಹಾಕ್ತೀರಾ ಆವಾಗ ಕೆಲಸ ನಿಧಾನ ಆಗ್ತಾ ಬರುತ್ತೆ. ನಿಧಾನ ಆಗ್ತಾ ಕಾಲಕ್ರಮೇಣ ನಿಮ್ಗೆ ಆ ಕೆಲಸನೇ ನಿಂತೋಗುತ್ತೆ. ನಿಮ್ಮ ಹತ್ರ ದುಡ್ಡಿರುತ್ತೆ, ಅಧಿಕಾರ ಇರುತ್ತೆ, ವರ್ಗದವರಿರ್ತಾರೆ. ಆದರೂ ಕೂಡ ಆ ಮನೆಗೆ ನೀವು ಕೈ ಹಾಕಿದ ತಕ್ಷಣ ಏನಾದರೂ ಒಂದು ತೊಂದರೆ, ಏನಾದರೂ ಒಂದು ಸಮಸ್ಯೆ, ಯಾವುದಾದ್ರೂ ಒಂದು ಸಾವು ಇಲ್ಲ ಸೂತಕ, ಏನೋ ಒಂದು ತೊಂದರೆ ಆಗ್ತಾ ಇರುತ್ತೆ. ಯಾಕೆ ಅಂದರೆ ಆ ಜಾಗದಲ್ಲಿ ಹಂದಿಯ ಮೂಳೆ ಇರುತ್ತೆ. ಅದಕ್ಕೋಸ್ಕರವಾಗಿ ಆ ಜಾಗ ನೀವು ಏನೇ ಮಾಡಿದ್ರೂ ಏಳಿಗೆ ಆಗಲ್ಲ. ಅದಕ್ಕೆ ಪಾಯದ ಮಣ್ಣನ್ನು ನೀವು ತೆಗೆಸಿದಾಗ ಅದನ್ನು ಬೇರೆ ಕಡೆ ಹಾಕಿಸಿ ಮತ್ತೆ ಬೇರೆ ಮಣ್ಣನ್ನು ತುಂಬಿಸೋದು ಕೆಲವರು ತಿಳಿದವರು ಮಾಡ್ತಾರೆ. ಕೆಲವರು ಹಂಗೆ ತುಂಬಿಸ್ಬಿಡ್ತಾರೆ, ಸೇಲ್ ಬಿಲ್ಡಿಂಗ್ ಅಲ್ವಾ ನಮಗೇನಾಗಬೇಕಾಗಿದೆ ಅಂತ ಮಾಡಿಬಿಡ್ತಾರೆ. ಮಾಡಿದಾಗ ಈ ರೀತಿ ಸಮಸ್ಯೆ ಬಂದ್ಬಿಡುತ್ತೆ. ಏನು ಮಾಡಿದ್ರೂ ಏಳಿಗೆನೇ ಕಾಣಲ್ಲ. ಆವಾಗ ಏನು ಮಾಡಬೇಕು ಅಂದಾಗ ಅದಕ್ಕೆ ಕೆಲವೊಂದು ಸಂಸ್ಕಾರ ಅನ್ನೋದಿರುತ್ತೆ. ವಾಸ್ತು ಸಾನ್ನಿಧ್ಯ ಇಲ್ದಲೆ ನೀವು ಎಲ್ಲೇ ಏನೇ ಕಟ್ಟಿದ್ರೂ ಖಂಡಿತವಾಗಿಯೂ ಆಗಲ್ಲ. ನೀವು ಹಳೆಯ ಮೇಸ್ತ್ರಿಗಳು ಮಾತ್ರ ಈ ಕೆಲಸ ಮಾಡ್ತಾರೆ. ಏನು ಅಂದರೆ, ನಾವು ಗುದ್ಲಿ ಪೂಜೆ ಮಾಡ್ತೀವಿ. ಗುದ್ಲಿ ಪೂಜೆ ಮಾಡಿದಾಗ ಆ ಪ್ರಾಕಾರ ಏನಿರುತ್ತಲ್ವ, ಆ ಪ್ರಾಕಾರದ ಸೆಂಟ್ರ್ ಪಾಯಿಂಟ್ ಜಾಗನ ಹುಡುಕ್ತಾರೆ ಆ ಮೇಸ್ತ್ರಿ. ಅಂಕೋಲೆ ಕಡ್ಡಿದ ಮರದ್ದು ಒಂದು ವಸ್ತುನ ತಂದು ಆ ಮರದ ಒಂದು ದಂಬೆಯನ್ನು ತೊಗೊಂಬರ್ತಾರೆ. ಕೆಲವರು ಮಾಡಿಸಿ ಇಟ್ಕೊಂಡಿರ್ತಾರೆ. ಅದನ್ನು ಆ ಸೆಂಟ್ರ್ ಪಾಯಿಂಟಲ್ಲಿ ಇಟ್ಟು ಸುತ್ತ ರವೆಯನ್ನು ಹರಡ್ತಾರೆ. ರವೆಯನ್ನು ಹರಡಿ ಪೂಜೆ ಎಲ್ಲ ಆದಮೇಲೆ ಆ ಅಂಕೋಲೆ ಕಡ್ಡಿ ಮತ್ತೆ ಎತ್ಕೊಂಡು ಹೊರಟ್ಬಿಡ್ತಾರೆ. ಆ ರವೆ ಮಾತ್ರ ಅದೇ ಜಾಗದಲ್ಲೇ ಇರುತ್ತೆ. ಏನಕ್ಕೆ ಇದನ್ನು ಮಾಡ್ತಾರೆ ಅಂದರೆ, ಕೆಲವರು ಮಾತ್ರ ಇದನ್ನು ಮಾಡ್ತಾರೆ, ಎಲ್ಲರಿಗೂ ಗೊತ್ತಿಲ್ಲ. ಇದನ್ನು ಮಾಡಿದಾಗ ಅಲ್ಲಿರುವ ಪ್ರಾಣಿ ಪಕ್ಷಿಗಳು, ಅಲ್ಲಿರುವ ಯಾವುದೇ ರೀತಿಯ ಒಂದು ವಿಧವಾದ ದುಷ್ಟ ಶಕ್ತಿಗಳು ಆ ರವೆಯನ್ನು ತಿಂದು ಉಚ್ಚಾಟನೆ ಆಗೋಗಲಿ ಅಂತ ಆ ರವೆಯನ್ನು ಅಲ್ಲಿಗೆ ಹಾಕ್ತಾರೆ. ಮತ್ತು ಕೆಲವರು ಗೊತ್ತೇ ಇರಲ್ಲ ಇದ್ರ ಬಗ್ಗೆ ಏನು ಮಾಡೋದು ಅಂದಾಗ ಅದಕ್ಕೆ ಪರಿಹಾರವಾಗಿ ಕೆಲವೊಂದು ಪೂಜೆಗಳಿದೆ. ಆ ಪೂಜೆಯನ್ನು ಅಷ್ಟದಿಕ್ಪಾಲಕರಿಗೆ ನಾವು ವಿಶೇಷವಾಗಿ ಅದಕ್ಕೆ ಆದ ವಾಸ್ತು ಸಾನ್ನಿಧ್ಯ ಸಿಕ್ಕಲಿ ಆ ಜಾಗದಲ್ಲಿ ಅಂತ ಹೇಳಿ ಆ ಜಾಗದಲ್ಲಿ ಮನೆಯ ಯಜಮಾನನ ಮೊಣಕೈ ತನಕ ಅಷ್ಟದಿಕ್ಕುಗಳನ್ನು ತೋಡಿಸಿ ಅದಕ್ಕೆ ಅದರದೇ ಆದ ಅನುಷ್ಠಾನವನ್ನು ಮಾಡಿ ಅಲ್ಲಿ ಒಂದು ಕೆಲವೊಂದು ವಸ್ತುಗಳನ್ನು ಇಟ್ಟು ಮತ್ತೆ ಅದನ್ನು ಫಿಲ್ ಮಾಡ್ತೀವಿ. ಆಗ ಮಾತ್ರ ಆ ಜಾಗಕ್ಕೆ ಸಾನ್ನಿಧ್ಯ ಸಿಗೋಕ್ಕೆ ಸಾಧ್ಯ. ಆಗ ಮಾತ್ರ ನೀವು ಆ ಮನೆಯನ್ನು ನಿರ್ಮಾಣ ಮಾಡೋಕ್ಕೆ ವಾಸ್ತುವಿನ ಬಲ ಸಿಕ್ಕತ್ತೆ.
ಇಲ್ಲವಾದಲ್ಲಿ ನೀವೇನೇ ಪ್ರಯತ್ನ ಬಿದ್ದರೂ ಆ ಮನೆ ಎಷ್ಟೇ ಲಕ್ಷ ಎಷ್ಟೇ ಕೋಟಿ ಕಟ್ಟು ನೀವು ಮತ್ತೆ ಆ ಮನೆಯನ್ನು ಕಟ್ಟಿದ್ರು ಆ ಮನೆಯಲ್ಲಿ ಎಷ್ಟೋ ಜನ ಹೇಳ್ತಾರೆ ನಾವು ಕೋಟಿ ಕೊಟ್ಟು ತೊಗೊಂಡಿದ್ದೀವಿ ಗುರುಗಳೇ, ಆ ಮನೆಯಲ್ಲಿ ನಾವೇ ವಾಸ ಮಾಡೋಕ್ಕಾಗಲಿಲ್ಲ. ಅಂದರೆ ನಿನಗೆ ಆ ಯೋಗ ಇಲ್ಲ ಆ ಜಾಗದಲ್ಲಿ. ಆ ಯೋಗ ಬರಬೇಕು ಅಂದರೆ ಅದಕ್ಕೊಂದು ಸಾನ್ನಿಧ್ಯ ಮಾಡ್ಕೋಬೇಕು, ನೀನು ಒಂದು ಸಂಸ್ಕಾರ ಮಾಡ್ಕೋಬೇಕು ಆ ಜಾಗಕ್ಕೆ. ಆಗ ಮಾತ್ರ ನಿಮಗೆ ಆ ಯೋಗ ಸಿಗೋಕ್ಕೆ ಸಾಧ್ಯ. ಯೋಗ್ಯತೆಯನ್ನು ಕೊಟ್ಟುಬಿಟ್ಟ ಭಗವಂತ, ಯೋಗ ಕೊಡಲಿಲ್ವಲ್ಲ. ಅದಕ್ಕೋಸ್ಕರವಾಗಿ ಯಾವುದೇ ಒಂದು ಜಾಗವನ್ನು ಸಂಸ್ಕಾರವನ್ನು ಮಾಡಿ ವಾಸ್ತು ಸಾನ್ನಿಧ್ಯ ಸಿಕ್ಕಬೇಕು ಅಂದಾಗ ಕೆಲವೊಂದು ಪೂಜೆ ಪುನಸ್ಕಾರಗಳನ್ನು ಮಾಡಿಸ್ಬೇಕು. ಆಗ ಮಾತ್ರ ಆ ಜಾಗದಲ್ಲಿ ತಗೊಂಡ ಯಜಮಾನನಿಗೆ ಪೂರ್ಣವಾದ ಅನುಗ್ರಹ ಸಿಕ್ಕೋದು. ಖಂಡಿತ ಗುರುಗಳು, ಎಲ್ಲೋ ಒಂದು ಕಡೆ ಅರ್ಧಕ್ಕೆ ನಿಂತಿರೋಂಥ ಒಂದು ಕನ್ಸ್ಟ್ರಕ್ಷನ್ನು ಮತ್ತೆ ಸ್ಟಾರ್ಟ್ ಆಗಬೇಕು, ಪರಿಪೂರ್ಣ ಆಗಬೇಕು ಅಂತಂದರೆ ಯಾವ ಒಂದು ರೆಮಿಡಿಯನ್ನು ಫಾಲೋ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಜೈ ಶ್ರೀಕೃಷ್ಣ. ಇನ್ನು ವೀಕ್ಷಕರೇ, ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.